ನಮಸ್ಕಾರ ನನ್ನೆಲ್ಲ ವ್ಯೂವರ್ಸಿಗೆ. ನಾನಿವತ್ತು ಪುಷ್ಟಿ ಹಿಟ್ಟನ್ನು ಕೆಲವೊಬ್ಬರು ವೇಸ್ಟ್ ಅಂತ ಚೆಲ್ತಾರೆ. ಅದನ್ನು ನಾನು ತಾಲಿಪಟ್ಟು ಮಾಡಿ ಅದನ್ನು ನನ್ನ ಮಗನಿಗೆ ಆಹಾರವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವನು ಅದನ್ನು ಖುಷಿಯಿಂದ ತಿಂತಾ ಇದ್ದಾನೆ. ಏನಾರ ಒಂದು ಮಾಡಿಕೊಟ್ರೆ ಖುಷಿಯಿಂದ ತಿಂತಾವ. ಆದರೆ ನಮ್ಮ ತಲೆ ಓಡಿಸಿ ಮಾಡಬೇಕಷ್ಟೆ. ಅದನ್ನು ನಾವು ಉಂಡೆ ಕಟ್ಟಿದರೆ ಅವನು ತಿನ್ನಲ್ಲ. ಯಾಕಂದ್ರೆ ಅದ್ರೊಳಗೆ ಬೆಲ್ಲದ ಅಂಶ ಇರ್ತೈತಲ್ಲ, ಅದಕ್ಕೆ ಅವ್ನು ಬೆಲ್ಲ ಅಂದ್ರೆ ಅಲರ್ಜಿ. ಸ್ವಲ್ಪ ಖಾರ ಇತ್ತು ಅಂದ್ರೆ ಇಷ್ಟಪಟ್ಟು ತಿಂತಾನೆ. ನೋಡಿ, ತಿನ್ನೋದು ನನ್ನ ಮೇಲೆ ಬಂದು ಕುಂದ್ರೋದು ಹೆಂಗೆ ಕಿಡಿಗಿಡ್ತಾನೆ ಮಾಡ್ತಾನೆ. ತಿಂದಾದ್ಮೇಲೆ ಮತ್ತು ನೀರು ಕುಡಿಯೋ ಸ್ಟೈಲ್ ನೋಡ್ರಿ. ಅದ್ರೊಳಗೆ ಸ್ಪೂನ್ ತೊಗೊಂಡು ನೀರು ಕುಡಿತಾನೆ ಹೆಂಗೆ ನೋಡ್ರಿ. ನನಗೂ ಕುಡ್ಸಕ್ಕೆ ಬರ್ತಾನೆ. ಮತ್ತು ಅದ್ರಾಗ ಒಂದು ಹನಿನೂ ತಳಗೂ ಚೆಲ್ಲಲ್ಲ, ಮೇಲೂ ಕೆಡ್ಕೊಳ್ಳಲ್ಲ. ಎಷ್ಟು ಚಂದ ಸ್ಪೂನ್ ತೊಗೊಂಡು ನೀರು ಕುಡಿಯಕತ್ತಾನೆ ನೋಡ್ರಿ. ಇಲ್ಲಿ ಸಮ್ಮಣ್ಣ ನೋಡ್ರಿ, ನೀರು ಕುಡಿಯೋದು ಆಯ್ತು, ಅದ್ರ ಜೊತೆಗೆ ಆಟನೂ ಆಯ್ತು. ನೋಡು ಸ್ಟೈಲ್ ನೋಡ್ರಿ, ಒಂದು ಕುಡಿಯೋ ಸ್ಟೈಲು. ನಿನ್ನೆ ಒಂದು ಔಷಧ ಬಾಟಲ್ ತಂದಿದ್ದೆ, ಅದರಲ್ಲಿ ಈ ಪ್ಲಾಸ್ಟಿಕ್ ಸ್ಪೂನ್ ಇತ್ತು. ಒಮ್ಮೆ ಯೂಸ್ ಮಾಡಿದ್ರೆ ಏನಾಗಲ್ಲ. ಪದೇ ಪದೇ ಕ್ಯಾರೆಟ್ ಇದ್ದು ರೀ, 2 ಬೀಟು, ಆಲೂಗಡ್ಡೆ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಒಂದು ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಪುಷ್ಟಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಉದ್ದಿನ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಕೈತೆ ಅಂಥೇಳಿ ಇವನ್ನೆಲ್ಲ ಹಿಟ್ಟು ತೊಗೊಂಡು ಜರಡಿಗೆ ಹಿಡ್ಕೊಂಡು ಆಮೇಲೆ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಈ ಬಟ್ಟಲ್ದಾಗ ಏನು ಹಿಟ್ಟು ಅಂದ್ಕೊಂಡ್ರೆ ಮಗ ಯಾಕೋ ಇತ್ತಿತ್ಲಾಗ ಎಗ್ ತಿನ್ನವಲ್ಲ, ಅದಕ್ಕೋಸ್ಕರ ಆ ಎಗ್ನ ಅದ್ರಾಗ ಹಾಕಿ ಅವನಿಗೆ ಸಪ್ರೇಟ್ ಮಾಡೀನಿ. ಅದನ್ನೆಲ್ಲ ತೆರೆದ್ಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡೆ. ಮಿಕ್ಸಿಗೆ ಹಾಕಿಟ್ಕೊಂಡ ನಂತರ ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡೆ. ಯಾಕಂದ್ರೆ ಅವನ್ನ ನೀರು ಕಾಯಿಸ್ಕೊಂಡ್ರೆ ಸ್ವಲ್ಪ ಜಿಗಿಟ ಮಾಡಿದ್ರೆ ಟೇಸ್ಟ್ ಆಕ್ಕಾವಂತ. ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡ್ಬೇಕು. ಅಂದರೆ ಇನ್ನೂ ರುಚಿ ಹೆಚ್ಚಿಗೆ ಬರ್ತೈತಿ ಅಂತ ನನ್ನ ಉದ್ದೇಶಕ್ಕೆ ನಾನು ಅವ್ನು ಫ್ರೈ ಮಾಡ್ತೀನಿ. ಹಂಗೂ ಹಾಕ್ಕೋಬೋದು, ಹೆಚ್ಚಿನೂ ಹಾಕ್ತಾರೆ ಕೆಲವೊಬ್ಬರು. ನಾನು ಈ ಹುಡುಗ ತಿನ್ನಿಸೋದ್ರಿಂದ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೋಡ್ರಿ. ಇಲ್ಲೇ ಇದು ನೀರು ಹೆಸರು ಬಂತು, ಅದರೊಳಗೆ ಮಿಕ್ಸಿ ಮಾಡಿಟ್ಟಿದ್ದನ್ನೆಲ್ಲ ಹಾಕಿದೆ. ಹಾಕಿ ಆದಿಂದಾಗ ಹಿಟ್ಟು ಹಾಕಿ ತಿರ್ವಾಕತ್ತೇನೆ ನೋಡ್ರಿ. ಇದನ್ನು ಜಿಗಿಟ್ ಮಾಡ್ಕೊಳೋದು ಹೆಂಗಂದ್ರೆ ಸ್ಪೂನ್ ತೊಗೊಂಡು ಹಿಂಗೆ ಮುದ್ದೆ ತಿರುತ್ತಾರಲ್ಲ ಆ ಥರ ತಿರ್ಬೇಕು. ಮುದ್ದೆ ತಿರುವುದರಿಂದ ಅದನ್ನ ಸ್ವಲ್ಪ ಆರಕ್ಕೆ ಬಿಡಬೇಕು. ಯಾಕಂದ್ರೆ ಎಲ್ಲ ನಾನು ಕೇಳಲ್ಪಟ್ಟೇನಲ್ಲ, ಈ ಪುಷ್ಟಿ ಆಹಾರವನ್ನು ದನಗಳಿಗೆ ಕೊಡ್ತಾರೆ, ಇದು ಸರಿ ಇರಲ್ಲ, ಹಂಗೆ ಹಿಂಗೆ ಅಂತಾರೆ. ನನ್ನ ಪ್ರಕಾರ ಇದರಲ್ಲಿ ಭಾಳ ನ್ಯೂಟ್ರಿಯೆಂಟು, ಮಿನರಲ್ಸು, ವಿಟಮಿನ್ಸು ಎಲ್ಲ ಇರ್ತಾವೆ. ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲರೂ ನೋಡ್ತಿರ್ತೀರಲ್ಲ, ಅವರು ನಿಮ್ಗೆ ಯಾರು ಗೊತ್ತಿರ್ತಾರ ಅವ್ರಿಗೂ ಸಹ ಇದ್ರ ಬಗ್ಗೆ ಹೇಳಿ ಅವ್ರಿಗೆ ಈ ರೀತಿಯೂ ಇದನ್ನು ಯೂಸ್ ಮಾಡ್ಬೋದು, ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ ನೋಡ್ರಿ. ತಾಲಿಪಟ್ಟು ತಟ್ತಾ ಇದ್ದೀನಿ. ಇದು ಕಲರ್ ಯಾಕೆ ಹಿಂಗಾತಂದ್ರೆ ಬೀಟ್ರೂಟು ಮತ್ತು ಗಜ್ಜರಿ ಹಾಕೇನಲ್ಲ, ಅದಕ್ಕೆ ಹಿಂಗಾಯ್ತು. ಅದನ್ನು ತಟ್ಬಿಟ್ಟು ಹಿಂಗೆ ಗ್ಯಾಸ್ ಮೇಲೆ ತವಿ ಇಟ್ಕೊಂಡೆ. ಇದು ಸ್ವಲ್ಪ ಮೊದಲು ಎಣ್ಣೆ ಹಾಕ್ಕೋಬೇಕು, ಅದು ಕಾದಿಂದ ಆಮೇಲೆ ಅದು ತಾಲಿಪಟ್ಟು ಹಾಕಿ ಅದ್ರ ಮೇಲೇನು ಸ್ವಲ್ಪ ಎಣ್ಣೆ ಸವರಿ 3 ಮೈ ಹೊಳ್ಳಿಸಿ ಹಿಂಗೆ ಬೇಯಿಸ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತಿ. ನಮಗೆ ಮೆತ್ತಗೆ ಬೇಕಂದ್ರೆ ಮೆತ್ತಗನೂ ಬೇಯಿಸ್ಕೋಬೋದು. ಸ್ವಲ್ಪ ಬೇಯಿಸಿದ್ವಿ ಅಂದ್ರೆ ಅದು ಕುರುಕುರು ಅಂತೈತಿ. ಕೆಲವೊಂದು ಸಾರಿ ಮಕ್ಕಳು ಕುರುಕುರುನೂ ಇಷ್ಟಪಡ್ತಾವೆ. ಯಾಕಂದ್ರೆ ಅವಕ್ಕೆ ಬಿಸ್ಕೆಟು, ಕುರ್ಕುರಿ ಇಂಥದ್ದು ಕೊಡ್ತಿರ್ತೀವಲ್ಲ, ಅದಕ್ಕೆ ಇವನ್ ಕೈಯಾಗ ಕೊಟ್ಬಿಟ್ರೆ ಸ್ವಲ್ಪ ಬಟ್ಟಲ್ದಾಗ ಹಾಕ್ಕೊಟ್ಟಿವಿ ಅಂದ್ರೆ ತಿನ್ಕೋತ ಅಡ್ಡಾಡ್ತಾವೆ. ಕೆಲವೊಂದು ಜನ ಏನು ಮಾಡ್ತಾರೆ, ಈ ಹಿಟ್ಟು ಹಿಂಗಾಗೈತೆ ಅಂತ ಚೆಲ್ತಾರೆ. ಇದನ್ನು ರೆಡಿ ಮಾಡೋಕ್ಕೆ ಸರ್ಕಾರ ಎಷ್ಟೊಂದು ಖರ್ಚು ಮಾಡಿರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸುಮ್ಮನೆ ಇದು ಮತ್ತು ಇದು ಯಾಕೆ ಕಲರ್ ಹಿಂಗಾಯ್ತು ಅಂದ್ರೆ ಇದಕ್ಕೆ ಗಜ್ಜರಿ ಬೀಟ್ರೂಟು ಹಾಕಲಿಲ್ಲ, ಸಪ್ರೇಟ್ ಇದನ್ನು ಬರೀ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಅದು ಹಾಕಿ ಮಾಡಿದೆ ಇದನ್ನು ಸಪ್ರೇಟ. ಅದಕ್ಕೆ ಅವನ್ನೆಲ್ಲ ಹಾಕಿದ್ನಿ ವೆಜಿಟೇಬಲ್, ಇದಕ್ಕೇನು ಹಾಕಲಿಲ್ಲ. ಹಾಗೆ ನೋಡಿರಿ, ಅದನ್ನು ಲಟ್ಟಿಸ್ಕೊಂಡೇನು ಸ್ವಲ್ಪ. ಇದು ಹಿಂಗೆ ಕೈ ರೊಟ್ಟಿ ಮಾಡ್ದಂಗೆ ಮಾಡಿದೆ. ಇವನ್ನ ಪುಷ್ಟಿ ಆಹಾರನ ಹೆಂಗೆ ತಯಾರು ಮಾಡಿರ್ತಾರಂದ್ರೆ ಎಲ್ಲ ಥರದ ಕಾಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿರ್ತಾರಂತ. ಅದಕ್ಕೆ ಆ ಎಲ್ಲ ಥರದ ಕಾಳು ನಮ್ಮ ಮನೆಯಲ್ಲಿ ಸಿಗಲ್ಲ. ಆ ಎಲ್ಲ ಥರದ ಕಾಳು ನಮ್ಮ ಬಾಡಿಗೆ ಬೇಕಲ್ಲ. ಎಲ್ಲ ಒಂದೊಂದು ಕಾಳಲ್ಲಿ ಒಂದೊಂದು ಅಂಶ ಇರ್ತೈತಿ.
ಪ್ರೋಟೀನು, ಮಿನರಲ್ಸು, ವಿಟಮಿನ್ಸು ಇವೆಲ್ಲ ಇರ್ತಾವೆ. ಅದಕ್ಕೋಸ್ಕರ ನಾವು ಅದನ್ನು ವೇಸ್ಟ್ ಮಾಡ್ದೆ ಈ ರೀತಿ ಯೂಸ್ ಮಾಡ್ಕೊಂಡ್ರೆ, ಈಗ ಉಂಡಿನ ತಿನ್ನೋಕೆ ಬೇಜಾರಾಗ್ತೈತೆ. ಒನ್ ಟೈಮ್ ಉಂಡೆ ಮಾಡ್ಕೋಬೇಕು, ಒನ್ ಟೈಮ್ ಅಂಬ್ಲಿ ಮಾಡ್ಕೋಬೇಕು. ಈ ಥರ ಇದನ್ನು ತಾಲಿಪಟ್ಟು ಮಾಡಿ ತಿಂದರೆ ಎಲ್ಲರಿಗೂ ಆಕೈತಿ. ಆಮೇಲೆ ಹಿಟ್ಟು ವೇಸ್ಟ್ ಆಗಲ್ಲ. ಎಷ್ಟೊಂದು ಚೆನ್ನಾಗಿ ಬರ್ತೈತೆ ನೋಡ್ರಿ. ಮಾಡ್ಕೊಂಡು ತಿಂದ್ರೆ ಅದು ಒಂಥರ ನಮಗೆ ಟಿಫನ್ನಿಗೆ ವೆರೈಟಿ ಡಿಶ್ ಆದಂಗೆ ಆಗ್ತೈತಿ. ವೆರೈಟಿ ಮಾಡ್ಕೊಂಡು ತಿನ್ಬೋದು. ನೀವು ಸಹ ಮಾಡಿ ತಿಂದು ಕಮೆಂಟ್ಸ್ ಮೂಲಕ ಹೇಳಿ. ಇಷ್ಟೆಲ್ಲ ತಿನ್ಸಿನೂ ನಿಮ್ಮ ಮಗ ಎಷ್ಟು ತೆಳ್ಳಗದಾನ ಅನ್ಕೋತಿರ್ಬೋದಲ್ಲ ನೀವು. ನನ್ನ ಮಗ ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡ್ತಾನಂದ್ರೆ 12-13 ಮೆಟ್ಲದಾವ. ಅವನ್ನ ಡೈಲಿ 3-4 ಸಲ ಹತ್ತದ ಇಳಿಯೋದು. ಮನೇಲಿ ಒಟ್ಟಕ್ಕೆ ಕೂಡಲ್ಲ, ಬರೀ ಹೊರಗೆ ಅಂತಾನೆ. ಆಮೇಲೆ ಅವನು ಹುಟ್ಟಿದಾಗೆಲ್ಲ ಭಾಳ ದುಂಡಗೆ ಇದ್ದ. ಇತ್ತಿತ್ಲಾಗ ಹೆಂಗೆ ಬೆಳವಣಿಗೆ ಬಿದ್ದಾನಲ್ಲ, ಬೆಳವಣಿಗೆ ಹೊಂದಿಂದ ಅವ್ನು ವೇಟ್ ಮಾತ್ರ ಎಷ್ಟು ಇರಬೇಕಿತ್ತು ಈ ಏಜಿಗೆ ಅಷ್ಟು ಕರೆಕ್ಟ್ ಅದಾನ. ಆದರೆ ಆ್ಯಕ್ಟಿವಿಟೀಸ್ ಮಾತ್ರ ತುಂಬ ಜಾಸ್ತಿನೇ ಅದಾವ ಅನ್ಕೋಬೇಕು. ಡ್ಯಾನ್ಸು ಮಾಡ್ತಾನೆ, ಆಮೇಲೆ ಓಡ್ತಾನೆ, ಅಷ್ಟು ಓಡ್ತಾನೆ. ಅದಕ್ಕೆ ಅವನು ತೆಳ್ಳಗಾಗ್ಯಾನಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ವೆರೈಟಿ ಏನಾರು ಮಕ್ಕಳಿಗೆ ಬೆಳವಣಿಗೆ ವಯಸ್ಸಲ್ಲಿರ್ತವೆ, ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅವು ಸಣ್ಣ ಮಕ್ಕಳಾಗಿರೋದ್ರಿಂದ ಅವಕ್ಕೆ ನಾವು ಯಾವ ರೀತಿ ತಿನ್ನಿಸೋದನ್ನು ರೂಢಿ ಮಾಡ್ತೀವಲ್ಲ, ಆ ರೀತಿ ಅವು ರೂಢಿ ಮಾಡಿಕೊಂಡು ಬೆಳಿತಾವೆ. ಈಗ ನೋಡಿರಿ, ನಾವು ನಮ್ಮನ್ನು ಕಾಡ್ತಾವ ಅಂತ ಕುರ್ಕುರಿ, ಚಾಕ್ಲೇಟು, ಐಸ್ ಕ್ರೀಮು, ಬಿಸ್ಕೆಟು ಇಂಥವು ಕೊಟ್ಟು ಕುಂದಿರ್ಸಿದ್ವಿ ಅಂದ್ರೆ ಅವನ್ನ ಅಂಗಡಿ ತಿನ್ಸೋನ್ನ ರೂಢಿ ಮಾಡ್ಕೋತಾವೆ. ನಮಗೂ ಅವು ಕೊಟ್ಟು ಕುಂದಿರ್ಸ್ಬಿಡ್ತೇವೆ. ಅವಕ್ಕೆ ಯಾವುದೇ ರೀತಿ ವಿಟಮಿನ್ಸು, ಮಿನರಲ್ಸು, ಪೌಷ್ಟಿಕ ಆಹಾರದ ದೊರೆಯೋದೇ ಇಲ್ಲ. ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಮಾಲ್ನರಿಶ್ಡ್ ಮಕ್ಕಳಾಗಿಬಿಡ್ತಾವೆ. ಆಮೇಲೆ ಕೆಲವೊಂದು ಕಾಯಿಲೆಗಳಿಗೆ ತುತ್ತಾಗ್ತಾವೆ. ಅದಕ್ಕೋಸ್ಕರ ಇಂಥ ಕಾಯಿಲೆಗಳು ಬರಬಾರ್ದು. ಇಂಥ ಮನೆಯಲ್ಲಿ ಇದ್ದಿದ್ದರಲ್ಲೇ ನಾವು ಯಾವ ರೀತಿ ಶುಚಿಯಾಗಿ ಆಹಾರವನ್ನು ಶುಚಿಯಾಗಿ ಮತ್ತು ರುಚಿಯಾಗಿ ಯಾವ ರೀತಿ ತಯಾರಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿ ಒಂದ್ಸಲ ನಿಮ್ಗೆ ಹೆಂಗೆ ಅನಿಸ್ತೈತಿ, ನಿಮ್ಮ ಅಭಿಪ್ರಾಯನ ನನ್ನ ಜೊತೆಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತು ಕೆಲವೊಂದು ಸಾರಿ ಬದ್ನಿಕಾಯಿ ಚಟ್ನಿ ಮಾಡ್ಬೋದು. ಆಮೇಲೆ ಕೆಂಪು ಹಿಂಡಿ, ಟೊಮೊಟೊಕಾಯಿ ಚಟ್ನಿ ಈ ರೀತಿ ಮಾಡಿ ತಿನ್ಬೋದು. ಅಂದರೆ ಇನ್ನೂ ಮಸ್ತಾಗಿರ್ತೈತೆ. ನಾವೆಲ್ಲ ಹಸಿ ಖಾರದ ಚಟ್ನಿ ಮಾಡ್ಕೊತಿದ್ವಿ, ಟೊಮೊಟೊಕಾಯಿ ಚಟ್ನಿ ಮಾಡ್ತಿದ್ವಿ, ಬೆಂಡೆಕಾಯಿ ಚಟ್ನಿ ಮಾಡ್ತಿದ್ವಿ. ಮಾಡಿಬಿಟ್ಟು ಹಸಿ ಖಾರದ ಚಟ್ನಿ ಜೊತೆಗೆ ಮೊಸರು ಹಾಕ್ಕೊಂಡು ತಿಂದ್ರೆ ಅಬ್ಬಬ್ಬಾ ಇನ್ನೂ ತಿನ್ಬೇಕು